ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಶಾವಿಗೆ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಅದಕ್ಕೆ ಮುಂಚೆ ಏನೆಲ್ಲ ಬೇಕು ಅಂತ ನೋಡೋಣ. ಫಸ್ಟಿಗೆ ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೇನೆ, ಜೊತೆಗೆ ನೆನೆಸಿಟ್ಟಿರುವಂಥ ಬಟಾಣಿ ತೊಗೊಂಡಿದ್ದೇನೆ. ಸೊ ಅದಲ್ಲದೆ ಒಗ್ಗರಣೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ, ಸಣ್ಣ ಈರುಳ್ಳಿ ತೊಗೊಂಡಿದ್ದೇನೆ. ಈಗ ಮಳೆಗಾಲ ಅಲ್ಲ, ಸೊ ಅದರಿಂದ ಈ ಸೀಸನಲ್ಲಿ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಒಂದು ಸೀಸನಲ್ಲಿ. ಸೊ ಅದು ಜಾಸ್ತಿ ಸಿಗೋದ್ರಿಂದ ಅದನ್ನು ಕೂಡ ನಾನು ಸಣ್ಣ ಈರುಳ್ಳಿಯನ್ನೇ ಕೂಡ ಯೂಸ್ ಮಾಡ್ಕೋತಿದ್ದೇನೆ. ಅದರ ಜೊತೆಗೆ ಏನಂತ ಹೇಳಿದರೆ, ನಿಮಗೆ ಇಲ್ಲಿ ನೋಡುವಾಗಲೇ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನವನ್ನು ಕೂಡ ತೊಗೊಂಡಿದ್ದೇವೆ. ಸೊ ನಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಬೋದು. ಅದಲ್ಲದೆ ಈಗ ಶಾವಿಗೆ ಪ್ಯಾಕೆಟ್ ಕೂಡ ತೊಗೊಂಡಿದ್ದೇನೆ. ಸೊ ಇದನ್ನು ನಾನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಅದಲ್ಲದೆ ಅದಕ್ಕಿಂತ ಮುಂಚೆ ನಾವು ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಈ ತರಕಾರಿಯ ಜೊತೆಗೆ 2 ಟೊಮೊಟೊ ಕೂಡ ತೊಗೊಂಡಿದ್ದೇನೆ. ಸೊ ಅದನ್ನು ಕೊನೆಯಲ್ಲಿ ಅದನ್ನು ಕೂಡ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಾಯಿತು. ಇವಾಗ ನಾವು ಟೊಮೊಟೊ ಏನು ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಇವಾಗ ನಾವು ಏನು ಮಾಡೋಣ, ರುಬ್ಕೊಳ್ಳೋಣ. ಅದರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ನಿಮಗೆ ತೋರಿಸಿದೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಮತ್ತು ಟೊಮೊಟೊ ಇವನ್ನು ಕೂಡ ರುಬ್ಕೊಳ್ಳೋಣ. ಇವಾಗ ನಾನು ಸ್ಟವ್ ಮೇಲೆ ಶಾವಿಗೆ ಬಾಣಲೆಗೆ ಒಂದು ಶಾವಿಗೆ ಕೂಡ ಹಾಕಿದ್ದೇನೆ. ಸೊ ಅದನ್ನು ಇವಾಗ ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಬೇಗ ಒಗ್ಗರಣೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದರ ಜೊತೆಗೆ ನಾವು ಹುರ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಕೂಡ ಏನು ಹಾಕ್ತಾಯಿಲ್ಲ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸೀಸಬಾರ್ದು, ಮೀಡಿಯಮ್ ಇದರಲ್ಲಿ ಒಂದು ಫ್ರೈ ಮಾಡಿಕೊಂಡ್ರೆ ಸಾಕು. ಶಾವಿಗೆಯನ್ನು ಕೂಡ ಹುರಿದಿಟ್ಕೊಂಡಾಯಿತು. ಇವಾಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡೋಣ. ಬಾಣಲೆ ಕಾಯಕ್ಕಿಟ್ಟಿದ್ದೇವೆ, ಅದರ ಜೊತೆಗೆ ಕೂಡ ಎಣ್ಣೆ ಹಾಕಿದ್ದೇನೆ. ಸೊ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಲ್ಲಿ ಇವಾಗ ಹಾಕೋದ್ರಿಂದ ಫ್ರೈ ಆಗ್ತಾಯಿದೆ. ಸೊ ಇದಕ್ಕೆ ನಾನೇನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಯಾವುದು ಚಕ್ಕೆ ಲವಂಗ ಎಲ್ಲ. ನಾನು ಅದನ್ನು ಹೇಳ್ತೀನಿ ಯಾಕೆ ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಸೊ ಮೊದಲೇ ಅದಾದ ನಂತರ ಈಗ ಫ್ರೈ ಆಗಿದೆ. ಅದರ ಜೊತೆಗೆ ನಾವು ತೊಳೆದಿಟ್ಟಿರುವಂಥ ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಇವೆಲ್ಲನೂ ಕೂಡ ಹಾಕ್ಕೊಳ್ಳೋಣ. ಸೊ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಸೊ ಇವಾಗ ನಾನು ಹೇಳಿದಾಗೆ ನಿಮಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಏನು ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ತಾಯಿದ್ದೇವೆ. ಸೊ ನಿಮಗೆ ಏನಾದರೂ ಕೊನೆಯಲ್ಲಿ ಏನಾದರೂ ನಿಂಬೆಹಣ್ಣು ಅಥವಾ ಮೊಸರು ಇವನ್ನು ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಅವೆರಡರಲ್ಲಿ ಯಾವುದಾದ್ರು ಒಂದು ಆಪ್ಷನಾಗಿ ತಗೊಳ್ಳಿ. ಸೊ ಎರಡನ್ನೂ ಹಾಕಲೇಬೇಕು ಅಂತೇನಿಲ್ಲ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಸೊ ಅದಾದ ನಂತರ ಇವಾಗ ನಾನು ಹೇಳಿದ್ದನ್ನು ಅದೆಲ್ಲ ರುಬ್ಕೊಂಡಿರೋದನ್ನು ಇವಾಗ ಮಿಕ್ಸ್ ಮಾಡೋಣ. ಸೊ ಇವಾಗ ಅದೇ ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕಿದ್ದೇನೆ. ಎಲ್ಲವನ್ನು ರುಬ್ಕೊಂಡಿರೋದು, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಇದು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನೀರನ್ನು ಕೂಡ ಹಾಕೋಣ. ನಾನು ಅರ್ಧ ಲೀಟ್ರ್ ಇರುವಂಥ ಚೆಂಬನ್ನು ತೊಗೊಂಡಿದ್ದೇನೆ. ಸೊ ಅದರಲ್ಲಿ ನಾನು 1/4 ಚೆಂಬಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೇನೆ. ಯಾಕೆಂದರೆ ಶಾವಿಗೆಗೆ ಜಾಸ್ತಿ ನೀರು ತಗೊಳ್ಳೋದಿಲ್ಲ. ಅದರ ಜೊತೆಗೆ ಏನಂತ ಹೇಳಿದರೆ, ಇವಾಗ ನಾವು ಸ್ವಲ್ಪ ಮೊಸರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡೋಣ, ಅಂದರೆ 1-2 ಟೇಬಲ್ ಸ್ಪೂನಷ್ಟು. ಸೊ ಇವಾಗ ನಾನು ನಿಮಗೆ ಹೇಳಿದೆ, ಮಸಾಲೆ ನೀರನ್ನು ಕೂಡ ತೊಳೆದು ಹಾಕಿದ್ದೇವೆ. ಸೊ ಜೊತೆಗೆ ನಾನು ಚಕ್ಕೆ ಲವಂಗ ಹಾಕೋದಿಲ್ಲ ಅಂತ ಹೇಳಿದೆ. ಏನಕ್ಕೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲೇ ರೆಡಿ ಇರುವಂಥ ಮಸಾಲೆ ಪುಡಿ ಅಂತ ಹೇಳಿದ್ರೆ ಅಚ್ಕಾರದ ಪುಡಿ ಅಂತ ಹೇಳಿ. ಸೊ ಅದರ ಜೊತೆಗೆ ಏನಂತ ಹೇಳಿದರೆ, ನಮ್ಮಮ್ಮ ಕೂಡ ಅದಕ್ಕೆ ಚಕ್ಕೆ ಲವಂಗ, ಬ್ಯಾಡಗಿ ಮೆಣಸು, ಜೊತೆಗೆ ಅರಿಶಿಣ ಪುಡಿ ಮತ್ತು ಒಣಮೆಣಸು, ಚುರುಕು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಅವೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಸಾಲೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಸೊ ಅದನ್ನೇ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೇನೆ. ಜೊತೆಗೆ ಒಗ್ಗರಣೆಗೆ ನಾನು ಚಕ್ಕೆ ಲವಂಗ ಆ್ಯಡ್ ಮಾಡಲ್ಲ, ಯಾಕೆಂದರೆ ಆಲ್ರೆಡಿ ಮಸಾಲೆ ಪುಡಿಯಲ್ಲೇ ರೆಡಿ ಇರೋದರಿಂದ ನಾನು ಯಾವುದನ್ನು ಕೂಡ ಆ್ಯಡ್ ಕೂಡ ಮಾಡೋದಿಲ್ಲ. ನಮಗೆ ಖಾರ ಹೇಗೆ ಬೇಕಿದೆಯೋ ಹಾಗೆ ಯೂಸ್ ಮಾಡ್ಕೋಬೋದು. ಬೇಕಿದ್ರೆ ಒಂದು ವೇಳೆ ಅಚ್ಕಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ 1-2 ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕು. ಯಾಕೆಂದರೆ ಜಾಸ್ತಿ ಖಾರ ಕೂಡ ಜಾಸ್ತಿ ಯಾರೂ ಕೂಡ ಆಗೋದಿಲ್ಲ. ಸೊ ಅದರಿಂದ 2 ಸ್ಪೂನಷ್ಟು ಹಾಕ್ಕೊಂಡು ಯೂಸ್ ಮಾಡ್ಕೋತಿದ್ದೀನಿ. ಅದರ ಜೊತೆಗೆ ಈಗ ಹೇಳ್ದಂಗೆ 2 ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಯೂಸ್ ಮಾಡ್ಕೋತಾ ಇದ್ದೀವಿ. 2 ಸ್ಪೂನಷ್ಟು ಮೊಸರು ಕೂಡ ಹಾಕಿದ್ದೀನಿ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1-2 ಕುದಿಸಬೇಕು. ಚೆನ್ನಾಗಿ ಕುದಿದ ನಂತರ ಶಾವಿಗೆ ಹಾಕೋಣ.
ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ. ಯಾಕೆಂದರೆ ನಾನು ಯಾವ್ದು ಹಾಕ್ತಾಯಿದ್ದೀನಿ ಅಂದರೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಇದು ಟೇಬಲ್ ಸಾಲ್ಟ್ ಇದರದ್ದು ಅಳತೆ ಸರಿ ಪ್ರಮಾಣ ಬರಲಿಲ್ಲ ಅಂದರೆ ಕಲ್ಲುಪ್ಪು ತುಂಬ ಚೆನ್ನಾಗಿ ಅಳತೆ ಗೊತ್ತಾಗುತ್ತೆ. ಸೊ ಅದರಿಂದ ನಾನು ಇದನ್ನೇ ಕೂಡ ಹಾಕ್ತಾಯಿದ್ದೀನಿ, ಕಲ್ಲುಪ್ಪನ್ನು. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಆನ್ ಮಾಡಿದೆ ಫ್ರೆಂಡ್ಸ್. ಇವಾಗ ಶಾವಿಗೆ ಕೂಡ ಹಾಕ್ತಾಯಿದ್ದೇವೆ. ಚೆನ್ನಾಗಿ ಕುದ್ದಿದೆ. ಸೊ ಒಳ್ಳೆ ಘಮ ಬರ್ತಾಯಿದೆ. ಇದನ್ನು ಕೂಡ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಯಾಕೆಂದರೆ ಹೆಲ್ದಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಈ ಥರ ಶಾವಿಗೆ ಬಾತ್ ಎಲ್ಲ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬೆಳಗಿನ ತಿಂಡಿಗೆ ಇದು ತುಂಬ ರುಚಿಕರವಾಗಿರುತ್ತೆ. ಶಾವಿಗೆ ಬಾತ್ ಇದನ್ನು ಸಿಮ್ಮುರಿಯಲ್ಲಿಡಬೇಕು. ಯಾಕೆಂದರೆ ಜೋರೂರಿ ಕೊಡೋಕೆ ಹೋಗಬಾರ್ದು. ಅದು ಬೇಗ ಸ್ವಲ್ಪ ನೀರಿನ ಅಂಶ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಮ್ಮು ಉರಿಯಲ್ಲಿಟ್ಟು ಇವಾಗ ಇದನ್ನು ಚೆನ್ನಾಗಿ ರೆಡಿಯಾಗಿದೆ. ಸೊ ಇವಾಗ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟು. ಸೊ ನೀವು ಕೂಡ ಮನೇಲಿ ಈ ಥರ ಒಂದು ರುಚಿಯಾದ ಒಂದು ಬೆಳಗಿನ ತಿಂಡಿಯನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಮನೆಯಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ. ಬಿಸಿ ಬಿಸಿಯಾದ ಶಾವಿಗೆ ಬಾತು ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.